ಫಸ್ಟ್ ಇಯರ್ BCom. ಫೀಸ್ ಎಲ್ಲ ತುಂಬ ರೀಸನಬಲ್ ಇದೆ ಅಲ್ವರ? ಕ್ರೈಸ್ಟ್ ಯೂನಿವರ್ಸಿಟಿ ಇದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಕೆಲವೊಂದೆಲ್ಲ. ಹೌದೌದು. ಮತ್ತು ನಿಮ್ಮ ಲೆಕ್ಚರರ್ಸು ಪಾಠ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ. ಈ ಫೆಸ್ಟಿವಲ್ ಬಗ್ಗೆ ಎಲ್ಲ ಏನಾದರೂ ಮಾತಾಡಿ. ನಿಮ್ಗೆ ಏನು ಅನಿಸುತ್ತೆ? ಹ್ಯಾಪಿ ಅನಿಸ್ತಾ ಅಥವಾ ಬೋರಿಂಗ್ ಅನಿಸ್ತಾ? ಏನು ಅನಿಸ್ತು? ಜಾಲಿಯಾಗೇ ಇದೆ ಮಾಡೋಕ್ಕೆ. ಈ ಥರ ಎಲ್ಲ ನಡೆಸಿದ್ರೆ ಒಂದು ಸ್ವಲ್ಪ ನಾಲೆಡ್ಜ್ ಬೆಳೆಯುತ್ತೆ ಹೇಗೆ ಇವೆಂಟ್ಸ್ ಮಾಡಬೇಕು ಅಂತ. ಓಕೆ, ಥ್ಯಾಂಕ್ ಯು. ಇದೀಗ ಇವತ್ತು KLE ಕಾಲೇಜ್ ರಾಜಾಜಿನಗರಲ್ಲಿ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಟ್ರೇಡ್ ಫೇರ್ ಅಂತ ಮಾಡಿದ್ವಿ. ನಮ್ಮ ಕಾಲೇಜವರು ಕಾಮರ್ಸ್ ಅವರು ಟ್ರೇಡ್ ಫೇರ್ ಮಾಡಿದ್ವಿ. ಇವತ್ತು ನಾವು ಅದರಲ್ಲಿ ಮಜ್ಜಿಗೆ ಮತ್ತು ಮಿಲ್ಕ್ ಶೇಕ್ಸ್ ಮಾಡಿದ್ದೀವಿ. ನಮಗೆ ಕಾಲೇಜಿಂದ ಪ್ರಿನ್ಸಿಪಲ್ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ವಿ ಆರ್ ಥ್ಯಾಂಕ್ಫುಲ್ ಟು ಬಿ ಅ KLE ಕಾಲೇಜ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಮೇಡಮ್. ನೀವು ಮಾತಾಡಿ, ಓಕೆ, ನೋ ಪ್ರಾಬ್ಲಮ್. ಓಕೆ, ಎವ್ರಿ ಇಯರ್ ಇದು ಫೆಸ್ಟ್ ನಡೆಯುತ್ತಾ? ಹೌದು, ಎವ್ರಿ ಇಯರ್ ನಡೀತದೆ. ಬಟ್ 2 years ಇಂದ ನಡೆದಿರಲಿಲ್ಲ, ಯಾಕಂದರೆ ಕೋವಿಡ್ ಇದ್ದಿದ್ದರಿಂದ. ಬಟ್ ಇವತ್ತು ನಾವು ಇಲ್ಲಿ ಕೂಡ ಹೈಜೀನ್ ಕ್ಲೀನ್ ಮಾಡಿಕೊಂಡು ನಾವು ಮೇಂಟೈನ್ ಮಾಡಿಕೊಂಡು ಫೆಸ್ಟ್ ಮಾಡ್ತಾ ಇದ್ದೀವಿ. ಹೌದೌದು, ಇಟ್ಸ್ ವೆರಿ ನೀಟ್ ಆಲ್ಸೋ. ಅದು ನಿಮ್ಮದು KLE ಕಾಲೇಜ್ ಬಂದು 100 years ಕಂಪ್ಲೀಟ್ ಮಾಡಿದೆ ರೀಸೆಂಟಾಗಿ. ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಇನ್ ಕರ್ನಾಟಕ. ಅಂಡ್ ಮೋದಿನೂ ಬಂದಿದ್ರು ನಿಮ್ಮ 100 years ಫೆಸ್ಟಿವಲ್ಗೆಲ್ಲ, ಜೇಟ್ಲಿ ಅವರೆಲ್ಲ. ನಿಮ್ಗೆ ಹೆಂಗೆ ಅನಿಸುತ್ತೆ ಈ ಕಾಲೇಜಲ್ಲಿ? ತುಂಬ ಖುಷಿ ಆಗುತ್ತೆ ನಮಗೆ. ಟು ಬಿ ಅ ಸ್ಟೂಡೆಂಟ್ ಆಫ್ KLE ಕಾಲೇಜ್ ವಿ ಫೀಲ್ ಪ್ರೌಡ್ ಟು ಬಿ. ಎಸ್. ತುಂಬ ಖುಷಿ ಆಗುತ್ತೆ ನಮಗೆ. ತುಂಬ ಆಪರ್ಚುನಿಟೀಸ್ ಕೂಡ ಇದೆ ಇಲ್ಲಿ. ಕ್ಯಾಂಪಸ್ ಸೆಲೆಕ್ಷನ್ಸ್ ಕೂಡ ಇದೆ ನಮಗೆ ಇಲ್ಲಿ. ಸೊ ಇವತ್ತು ನಡೀತಾ ಇದೆ ನಮಗೆ ಕ್ಯಾಂಪಸ್ ಸೆಲೆಕ್ಷನ್ಸ್ ಕೂಡ. ಫೈನಲ್ ಇಯರ್ಸ್ ನಮಗೆ. ಸೊ ವಿ ಆರ್ ಹ್ಯಾಪಿ ಟು ಬಿ ಅ KLE ಕಾಲೇಜ್ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು. ಹಲೋ, ಮಾತಾಡಿ. ನಿಮ್ಮ ನೇಮು? ನಮ್ಗಿನ ಕಡೆಯಿಂದ ಬ್ರೆಡ್ ಕ್ರಮ್ಸ್ ಅಂಟಿದೆ ಇದೆಷ್ಟಿದು? ಇದು 10 rupees. 10 rupees. ಎಷ್ಟು ಪೀಸ್ ಬರುತ್ತೆ? 10 rupees 5 pieces. ತಗೋ. ಹಾಂ, ಮಾತಾಡಿ. ನಿಮ್ಮದು ಯಾವ ಸೆಕ್ಷನ್ನು? ಏನು ಅನಿಸುತ್ತೆ KLE ಕಾಲೇಜ್ ಬಗ್ಗೆ? KLE ಕಾಲೇಜ್ ಅಂದರೆ ಚೆನ್ನಾಗಿದೆ. ಅಂದರೆ ಲೈಕ್ ಫೆಸ್ಟ್ಗಳೆಲ್ಲ ಮಾಡಿದಾಗ ತುಂಬ ಎಂಜಾಯ್ಮೆಂಟ್ ಇರುತ್ತೆ. ಆಮೇಲೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಎಜುಕೇಷನ್ ಹೇಗಿದೆ? ಎಜುಕೇಷನು ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮ್ಮದು KLE ಕಾಲೇಜ್ ಬಂದು ಮೋರ್ ದೆನ್ 100 years ಓಲ್ಡ್ ಕಾಲೇಜ್ ಇದು. ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆಯಿಂದನೂ ಈ ಕಾಲೇಜ್ ಇದೆ. ತುಂಬ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ಸ್ ಕಾಲೇಜ್ ಇಲ್ಲೇ ಇದೆ. ನಿಮಗೆ ಇಂಥ ಕಾಲೇಜಲ್ಲಿ, ದೊಡ್ಡ ಕಾಲೇಜಲ್ಲಿ ಓದೋಕ್ಕೆ ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ಲೈಕ್ ಇಷ್ಟೆಲ್ಲ ಫೆಸ್ಟ್ ಇನ್ವಾಲ್ವ್ ಆಗಿದ್ದು ತುಂಬ ಖುಷಿ ಆಗುತ್ತೆ. ನಿಮಗೆ ಕ್ಯಾಂಪಸ್ ಎಲ್ಲ ಬರುತ್ತಾ? ನಿಮಗೆ ಕ್ಯಾಂಪಸ್ ಎಲ್ಲ ಬರುತ್ತಾ? ಹಾಂ, ಬರುತ್ತೆ. ಅಲ್ಲಿ ಬೋರ್ಡ್ ಹಾಕಿದಾರಲ್ಲ, ಮೋರ್ ದೆನ್ 50 ಕಂಪನೀಸ್ ಕ್ಯಾಂಪಸ್ ಇದೆ ಇಲ್ಲಿ. ಎಜುಕೇಷನ್ ಎಲ್ಲ ಹೆಂಗಿದೆ? ತುಂಬ ಚೆನ್ನಾಗಿದೆ. ಫ್ಯಾಕಲ್ಟಿ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮೇನ್ಲಿ ಏನು ಗೊತ್ತಾ, ಇಲ್ಲಿ ಮೋಸ್ಟ್ ಆಫ್ ದ ಲೆಕ್ಚರರ್ಸು 20 to 25 years ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸು. ನಿಮಗೆ ಹೊಸ ಕಾಲೇಜುಗಳಲ್ಲಿ ಈ ಥರ ಲೆಕ್ಚರರ್ಸು ಎಕ್ಸ್ಪೀರಿಯನ್ಸ್ಡ್ ಇರಲ್ಲ. ತುಂಬ ಹೆಲ್ಪ್ ಮಾಡ್ತಾರೆ. ಹೌದೌದು. ತುಂಬ ಚೆನ್ನಾಗಿದೆ ಕಾಲೇಜ್. ಓಕೆ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಯಾ, ಯುವರ್ ನೇಮ್ ಪ್ಲೀಸ್? ಹರ್ಷಿತಾ. ಓಕೆ, ವಿಚ್ ಇಯರ್? ಸೆಕೆಂಡ್ ಇಯರ್ BCom. ಸೆಕೆಂಡ್ ಇಯರ್. ಚೆನ್ನಾಗಿ ನಡೀತದೆ ಫೆಸ್ಟ್ ಎಲ್ಲ. ಫಸ್ಟ್ ಆ್ಯಕ್ಚುಲಿ ಈವೆಂಟ್ ಕೊರೋನಾ ಆದಮೇಲೆ ಇವಾಗ ಮಸ್ತಾಗಿದೆ. ಎಲ್ಲರೂ ಚೆನ್ನಾಗಿ ಎಲ್ಲ ಸ್ಟಾಲ್ಸ್ ಹಾಕಿ ಮಸ್ತಾಗಿ ಮಾಡ್ತಿದ್ದಾರೆ. ಆದರೆ ಮಳೆ ಸ್ವಲ್ಪ ಕಷ್ಟ ಆಗ್ತದೆ. ಮಾಡ್ತೀವಿ, ಈಸಿಯಾಗಿ ಮಾಡ್ತೀವಿ. ಓಕೆ. ಇದು ಎಜುಕೇಷನ್ ಎಲ್ಲ ಹೆಂಗಿದೆ ಕಾಲೇಜಲ್ಲಿ? ಬೆಸ್ಟ್ ಎಜುಕೇಷನ್. ಇದು KLE ಕಾಲೇಜ್ ಬಂದು 100 years ಓಲ್ಡ್ ಕಾಲೇಜು. ಬಿಫೋರ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಗಿರೋದು. ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಇನ್ ದ ಇಂಡಿಯಾ ಆ್ಯಕ್ಚುಲಿ. ಇದು KLE. ನಿಮ್ಗೆ ಹೆಂಗೆ ಅನಿಸುತ್ತೆ? ಪ್ರೌಡ್ ಅನಿಸುತ್ತಾ? ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಎಲ್ಲ ಎಜುಕೇಷನ್ ಇಂಪ್ಯಾಕ್ಟ್ ಆಗಿ ಫೆಸ್ಟು, ಆಮೇಲೆ ಈವೆಂಟ್ಸು, ಏನೇ ಪ್ರೋಗ್ರಾಮ್ಸ್ ಇದ್ರೂ ಕ್ಲೀನಾಗಿ ಮಾಡಿಕೊಟ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಕ್ಯಾಂಪಸ್ ಫೆಸಿಲಿಟಿ ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಓಕೆ. ನಿಮ್ಮದು BCom ಎಲ್ಲ ಫೀಸು, ಡಿಗ್ರಿ ಫೀಸ್ ಎಷ್ಟಿರುತ್ತೆ? ಮಾಡ್ರೇಟ್ ಎಷ್ಟಿರುತ್ತೋ ಅಷ್ಟೇ. ಅದೇ ಏನು ಇನ್ಕ್ರೀಸ್ ಏನಿಲ್ಲ. ಎಷ್ಟು ಕಾಲೇಜಸ್ ಎಲ್ಲ ಎಷ್ಟು ಪೇ ಆಗ್ತಿದೋ ಅದೇ ಸೇಮ್. ಎಷ್ಟು ಪರ್ ಇಯರ್ ಎಷ್ಟು ಬರುತ್ತೆ ನಿಮಗೆ? ಪರ್ ಇಯರ್ ನಾವು ಕಟ್ಟೋದು 55. ಓ, ಓಕೆ.
ಸರ್ ನೀವು ಹಂಗೆ ಟೇಸ್ಟ್ ಕೂಡ ಹೇಳಿ. ಕಾಲೇಜ್ ಬಗ್ಗೆ ಮಾತಾಡಿ. ಕಾಲೇಜ್ ಬಗ್ಗೆ ಹೇಳಿದ್ರು ಸರ್, ಚೆನ್ನಾಗಿದೆ ಕಾಲೇಜ್ ಇದೆ. ಈವೆಂಟ್ ಫಸ್ಟ್ ಟೈಮ್ ನಡೀತಾ ಇರೋದು ಈ ಥರ ಫುಡ್ ಇವೆ ನಮಗೆ. ಕೋವಿಡ್ ಆಫ್ಟರ್ ಈ ಥರ ನಡೀತಾ ಇರೋದು ನಮಗೆ ಚೆನ್ನಾಗಿದೆ. 2 ಇಯರ್ಸ್ ಬೇರೆ ಕೊರೋನಾ ಇರೋದ್ರಿಂದ ಕ್ಯಾಂಪಸ್ ಎಲ್ಲ ಕ್ಯಾಂಪಸ್ ಅಲ್ಲಿ ನಡೀತಾ ಆನ್ಲೈನ್ ನಡೀತಾ ಇತ್ತು. ಅದಕ್ಕೋಸ್ಕರ ಭಾಳ ಚೆನ್ನಾಗಿದೆ. ಲೆಕ್ಚರರ್ಸ್ ಎಲ್ಲ ಹೇಗಿದೆ, ಪಾಠ ಎಲ್ಲ ಹೇಗೆ ಮಾಡ್ತಾರೆ? ಪಾಠ ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ಅದು ಚೆನ್ನಾಗಿ ನಡೀತಿದೆ ಅಲ್ಲ? ಬಿಫೋರ್ ಇಂಡಿಪೆಂಡೆನ್ಸ್ ಇಂದ ಇರೋದ್ರಿಂದ ಕಾಲೇಜು ಹೌದೌದು. ತುಂಬಾ ಎಕ್ಸ್ಪೀರಿಯನ್ಸ್ ಬೇರೆ ಕಾಲೇಜಸ್ ಅಲ್ಲಿ ಹೋಗಿ ನೀವು ಫ್ರೆಶರ್ಸ್ ಇರ್ತಾರೆ, ಟೀಚರ್ಸು ಏನು ಎಕ್ಸ್ಪೀರಿಯನ್ಸ್ ಇರಲ್ಲ, ಏನ್ ಪಾಠ ಮಾಡೋದು ಅಂತ ಗೊತ್ತಿರಲ್ಲ. ಇಲ್ಲಾಂದ್ರೆ ಮಿನಿಮಮ್ 20-25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ ಇರ್ತಾರೆ. ಪ್ರೊಫೆಷನಲ್ಸ್ ಬರ್ತಾರೆ. ಹೌದೌದು.